ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾವು ದಪ್ಪ ಇರೋದ್ರಿಂದ ಕೈಕಾಲುಗಳಲ್ಲಿ ನೋವು ಬರೋದು, ಮೆಟ್ಲತ್ತಕ್ಕಾಗ್ದಲೇ ಇರೋದು, ಕಾಲುಗಳಲ್ಲೆಲ್ಲ ನೋವು ಬರೋದು, ಕೂತ್ರೆ ಎದೊಳಕ್ಕಾಗಲ್ಲ. ಎದೊಳೋವಾಗ ನಾವು ಕೈನ ಊರ್ಕೊಂಡು ಕೈ ಸಪೋರ್ಟ್ ಮಾಡ್ಕೊಂಡು ಎದೊಳ್ಬೇಕಾಗುತ್ತೆ. ಸ್ಟೆಪ್ಸ್ನ ಹತ್ಬೇಕಾದ್ರೆ ಕೈ ಕಾಲೆಲ್ಲ ನೋವು ಬರೋದು, ಉಪ್ಸ ಬರೋದು, ಆಯಾಸ ಆಗೋದು, ಓಡಾಡೋದಕ್ಕಾಗಲ್ಲ. ಆ ಥರ ಎಲ್ಲ ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗುತ್ತೆ. ಕೆಲವರಂತೂ ಇನ್ನೂ ಮೀರಿ ಅನೇಕ ಸಮಸ್ಯೆಗಳನ್ನ ಅನುಭವಿಸ್ತಾರೆ ಫ್ರೆಂಡ್ಸ್. ಇವರೇ ದಪ್ಪ ಇದ್ದಾರೆ, ಇವರು ಏನು ಹೇಳ್ಕೊಡ್ತಾರೆ ವೆಯ್ಟ್ ಲಾಸ್ ಬಗ್ಗೆ ಅಂತ ಅನ್ಕೋಬಿಡ್ರಿ ಫ್ರೆಂಡ್ಸ್. ನಾನು ಕೂಡ ನವೆಂಬರ್ ತಿಂಗಳಲ್ಲಿ 84 kg 600 ಗ್ರಾಮ್ ಇದ್ದೆ. ನಾನು ಫೆಬ್ರವರಿ ತಿಂಗಳಲ್ಲಿ ಡಯಟ್ ಮಾಡೋದನ್ನ ಸ್ಟಾಪ್ ಮಾಡಿದೆ. ಆವಾಗ ನಾನು 72 kg ಇದ್ದೆ. ಸುಮಾರು 12 kg ಅಷ್ಟು ತೂಕ ಇಳಿಸ್ಕೊಂಡಿದ್ದೀನಿ. ಇದೇ ಥರ ಡಯಟ್ನ ಫಾಲೋ ಮಾಡೋದ್ರಿಂದ ನನಗೆ ವೆಯ್ಟ್ ಲಾಸ್ ಅನ್ನೋದು ಆಯಿತು ಫ್ರೆಂಡ್ಸ್. ನಾನು ಕಾರಣಾಂತರಗಳಿಂದ ವೆಯ್ಟ್ ಲಾಸ್ನ ಬಿಡಬೇಕಾಯ್ತು. ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ರೀತಿ ಡಯಟ್ನ ನಾನು ಫಾಲೋ ಮಾಡಿಲ್ಲ. ಆದರೂ ಕೂಡ ಫಾಲೋ ಮಾಡಲಿಲ್ಲ ಅಂದರೂ ಕೂಡ ನನ್ನ ವೆಯ್ಟು ಗೇಯ್ನ್ ಆಗಿರಲಿಲ್ಲ. ಸುಮಾರು 1 ತಿಂಗಳಿಂದ ನನಗೆ ಕ್ಯಾಲ್ಶಿಯಂ ಕೊರತೆಯಿಂದ ನಾನು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ನ ತಗೋಬೇಕಾಯಿತು. ಅಲ್ಲಿಂದ ಇಲ್ಲಿವರೆಗೂ 5 kg ವೆಯ್ಟ್ ಗೇನ್ ಆಗಿದ್ದೀನಿ. ಅದಕ್ಕೋಸ್ಕರ ನಾನು ವೆಯ್ಟ್ ಲಾಸ್ ಮಾಡ್ಕೋಬೇಕು. ನಾನು ಇನ್ನೊಂದು ವಾರದಲ್ಲೇ ವೆಯ್ಟ್ ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಜಾಯ್ನ್ ಆಗೋ ಅಂಥವ್ರು ಜಾಯ್ನ್ ಆಗಿ. ನಾನು ಏನೆಲ್ಲ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಏನೆಲ್ಲ ಟಿಪ್ಸ್ನ ಫಾಲೋ ಮಾಡ್ತಾ ಇದ್ದೆ ಅನ್ನೋದನ್ನ ನಿಮ್ಮೊಂದಿಗೆ ತೋರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ವೆಯ್ಟ್ ಲಾಸ್ ಮಾಡೋರು ಡಯಟ್ನ ಫಾಲೋ ಮಾಡೋದ್ರ ಜೊತೆಗೆ ಕಾಫಿ ಟೀನ ಕಂಪಲ್ಸರಿ ಬಿಡಬೇಕಾಗುತ್ತೆ. 3ರಿಂದ 4 ಲೀಟರು ನೀರನ್ನ ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಕಂಪಲ್ಸರಿ ನೀರು ಕುಡಿಲೇಬೇಕು. ಏಕೆಂದರೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಅದು ತುಂಬ ಅವಶ್ಯಕತೆ ಇದೆ. ಮತ್ತು ಮಾರ್ನಿಂಗ್ ಡ್ರಿಂಕ್ಸ್ನ ಯಾರು ಬಿಡಬಾರ್ದು, ದಯವಿಟ್ಟು ಫಾಲೋ ಮಾಡಬೇಕು. ಮಾರ್ನಿಂಗ್ ಡ್ರಿಂಕ್ಸು ಬಂದು ತುಂಬ ಹೆಲ್ಪ್ ಮಾಡುತ್ತೆ ವೆಯ್ಟ್ ಲಾಸ್ ಮಾಡೋದಕ್ಕೆ. ಡಯಟ್ನ ಫಾಲೋ ಮಾಡಿದ್ರೂ ವೆಯ್ಟ್ ಲಾಸ್ ಆಗೋದಿಲ್ಲ ಫ್ರೆಂಡ್ಸ್. ಯಾಕಾಗಲ್ಲ ಅಂತ ಅಂದರೆ ನಾವು ಅದ್ರ ಜೊತೆಗೆ ಡಯಟ್ ಫಾಲೋ ಮಾಡೋದ್ರ ಜೊತೆಗೆ ಎಕ್ಸಸೈಜ್ ಕೂಡ ಕಂಪಲ್ಸರಿ ಮಾಡಬೇಕು. ಮಿನಿಮಮ್ 1 ವಾರಕ್ಕೆ 5 ದಿನ ಆಗಲಿ ಎಕ್ಸಸೈಜ್ ಮಾಡಬೇಕು. ಅದರಿಂದನೇ ವೆಯ್ಟ್ ಲಾಸ್ ಆಗೋದು. ಯಾಕೆ ಅಂತಂದರೆ ನಮ್ಮಲ್ಲಿರೋ ಫ್ಯಾಟು ಏನು ಸ್ಟಾಕ್ ಆಗಿರುತ್ತೆ ಅದೆಲ್ಲ ಫ್ಯಾಟ್ ಲಾಸ್ ಆಗಬೇಕು ಅಂದರೆ ಕಂಪಲ್ಸರಿ ಎಕ್ಸಸೈಜ್ ಮಾಡಬೇಕು ಫ್ರೆಂಡ್ಸ್ ವೆಯ್ಟ್ ಲಾಸ್ ಜರ್ನಿಯಲ್ಲಿ. ಓಕೆ ಸ್ನೇಹಿತರೆ, ನಾನು ಏನೆಲ್ಲ ಫಾಲೋ ಮಾಡಿದೆ ಅಂತೇಳಿ ಇವತ್ತು ಒಂದು ಜ್ಯೂಸ್ ಹೇಳ್ಕೊಡೋದ್ರ ಮೂಲಕ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಜ್ಯೂಸು ಅಂತಂದರೆ ನೆಲ್ಲಿಕಾಯಿ ಜ್ಯೂಸ್ ಬಗ್ಗೆ ನಾನು ಹೇಳಲೇಬೇಕು. ಕಂಪಲ್ಸರಿ ವೆಯ್ಟ್ ಲಾಸ್ ಯಾರೇ ಸ್ಟಾರ್ಟ್ ಮಾಡಿದ್ರು 1 ವಾರ ಸತತವಾಗಿ 1 ವಾರ ನೆಲ್ಲಿಕಾಯಿ ಜ್ಯೂಸ್ನ ಯೂಸ್ ಮಾಡಿ ಫ್ರೆಂಡ್ಸ್. ಈ ನೆಲ್ಲಿಕಾಯಿ ಜ್ಯೂಸ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಬಾಡಿಲಿ ಇದ್ದಂತಹ ಎಷ್ಟೇ ಹಳೇದಾದರೂ ಕೂಡ ಕಳ್ಳಲ್ಲಿರುವಂತಹ ಕೆಟ್ಟ ಮಲ ಅನ್ನೋದೇನಿರುತ್ತೆ ಅದು ಅಂಟ್ಕೊಂಡಿರೋದನ್ನು ಕೂಡ ಅದು ತೆಗೆದಾಗುತ್ತೆ. ಸತತವಾಗಿ 1 ವಾರ ಯೂಸ್ ಮಾಡಿರಿ, ಯಾರು ಮಿಸ್ ಮಾಡ್ಕೋಬೇಡ್ರಿ. ಮತ್ತು ಅದರಲ್ಲಿ ನಾರಿನಾಂಶ ತುಂಬ ಇದೆ ಫ್ರೆಂಡ್ಸ್. ಅದಲ್ಲದೆ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಫ್ರೆಂಡ್ಸ್ ಅದು. ಮತ್ತು ಡಯಾಬಿಟೀಸ್ ಇರೋರು ಕೂಡ ಮತ್ತು BP ಇರೋರು ಕೂಡ ದಿನಕ್ಕೆ 1 ನೆಲ್ಲಿಕಾಯಿ ತಿನ್ನೋದ್ರಿಂದ ಅದು ಕಡಿಮೆ ಆಗೋವಂಥ ಶಕ್ತಿ ಇದೆ ಫ್ರೆಂಡ್ಸ್. ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಇದು ನೆಲ್ಲಿಕಾಯಿ. ಅದಕ್ಕೋಸ್ಕರನೇ ಆಯುರ್ವೇದದಲ್ಲಿ ನೆಲ್ಲಿಕಾಯಿನ ಭೂಲೋಕದ ಅಮೃತ ಅಂತೇಳಿ ಕರೀತಾರೆ ಫ್ರೆಂಡ್ಸ್. ಅಷ್ಟಲ್ಲದೆ ಕೂದಲ ಬೆಳವಣಿಗೆ ಕೂಡ ಇದು ಒಳ್ಳೆಯದು, ಮತ್ತು ಚರ್ಮಕ್ಕೂ ಕೂಡ ತುಂಬ ಒಳ್ಳೆಯದು ಫ್ರೆಂಡ್ಸ್. ನಾವು ನೆಲ್ಲಿಕಾಯಿ ಜ್ಯೂಸ್ನ ಕುಡಿದಾಗ ಕೆಲವ್ರಿಗೆ ಅಂತ ಅನ್ನೋದಕ್ಕಿಂತ ಎಲ್ರಿಗೂ ಕೂಡ 7-8 ಸಲ ಬೇದಿಗೆ ಹೋಗ್ತಾರೆ. ಬೇದಿಗೆ ಹೋದರೆ ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಬಾಡಿ ಕ್ಲೀನ್ ಮಾಡುತ್ತೆ ಅದು. ಅದರಿಂದಾಗಿ ನೆಲ್ಲಿಕಾಯಿನ ಕುಡಿಬೇಕು. ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡೋವಂಥ ಗುಣ ನೆಲ್ಲಿಕಾಯಿಗಿದೆ ಫ್ರೆಂಡ್ಸ್. ಮತ್ತು ರೋಗ ನಿರೋಧಕ ಶಕ್ತಿನ ಇಂಪ್ರೂವ್ಮೆಂಟ್ ಮಾಡುತ್ತೆ ನೆಲ್ಲಿಕಾಯಿ. ವೆಯ್ಟ್ ಲಾಸ್ ಮಾರ್ನಿಂಗ್ ಡ್ರಿಂಕ್ಗೆ ಏನೇನು ಬೇಕು ಅಂತೇಳಿ ತೋರಿಸ್ತಾ ಇದ್ದೀನಿ. 6 ನೆಲ್ಲಿಕಾಯಿ ಬೇಕು, ಕೊತ್ತಂಬರಿ ಸೊಪ್ಪು ಬೇಕು, ಒಂದು ಸ್ವಲ್ಪ ಶುಂಠಿ ಬೇಕು. ಈಗ ನಾನು ನೆಲ್ಲಿಕಾಯಿ ಬೀಜ ಎಲ್ಲ ತೆಗೆದಿದ್ದೀನಿ.
ಇದನ್ನು ಮಿಕ್ಸಿ ಜಾರ್ ಹಾಕ್ಕೊತೀನಿ. ಶುಂಠಿ ಹಚ್ಚಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಈ 3 ಸೇರಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂತೀನಿ. ನೋಡಿ ಈ ಥರ ರುಬ್ಕೋಬೇಕು. ರುಬ್ಬಿರೋದಕ್ಕೆ ಸ್ವಲ್ಪ ನೀರನ್ನ ಹಾಕಬೇಕು. ನೀರನ್ನ ಮಿಕ್ಸ್ ಮಾಡಿ ಈಗ ಇದನ್ನು ಶೋಧಿಸ್ಕೋಬೇಕು. ಶೋಧಿಸ್ಕೊಳ್ಳೋಣ. ಈ ಥರ ನೀರೆಲ್ಲ ಚೆನ್ನಾಗಿ ಪ್ರೆಸ್ ಮಾಡಿ ತೆಗಿಬೇಕು. ಫ್ರೆಂಡ್ಸ್, ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದೇ ಥರ ಅನೇಕ ವೆಯ್ಟ್ ಲಾಸ್ ಡ್ರಿಂಕುಗಳಿವೆ, ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ ನಾನು. ಫ್ರೆಂಡ್ಸ್, ವೆಯ್ಟ್ ಲಾಸ್ ಆದರೂ ಕೂಡ ನಮ್ಮ ಬಾಡಿಲಿ ಯಾವುದೇ ರೀತಿಯಾದಂತಹ ಚೇಂಜಸ್ಸು ಕಾಣೋದಿಲ್ಲ. ಮಿನಿಮಮ್ಮು ಒಂದು 15-20 ದಿನ ಬೇಕಾಗುತ್ತೆ. ಕೆಲವ್ರಿಗಂತೂ 1 ತಿಂಗಳು ಮೇಲೆ ಆಗುತ್ತೆ ಅವ್ರ ಬಾಡಿಲಿ ಚೇಂಜಸ್ ಕಾಣಬೇಕು ಅಂತ ಅಂದರೆ. ಯಾರೂ ಕೂಡ ಅಷ್ಟಕ್ಕೆ ಸ್ಟಾಪ್ ಮಾಡಬೇಡ್ರಿ. 1 ಚಿಟಿಕೆ ಉಪ್ಪನ್ನ ತಗೊಂಡಿದ್ದೀನಿ, ಇಷ್ಟೊಂದು ಹಾಕಲ್ಲ, ಸ್ವಲ್ಪ ಹಾಕೊತೀನಿ, ಇಷ್ಟು ಸಾಕಷ್ಟು. ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ನನಗೆ ರೂಢಿ ಇರೋದ್ರಿಂದ ಸ್ವಲ್ಪ ಫಾಸ್ಟಾಗಿ ಕುಡಿದೆ ನಾನು. ನೀವೆಲ್ಲ ಕುಡಿಯೋಂಗಿದ್ರೆ ಸ್ವಲ್ಪ ಸಿಪ್ ಬೈ ಸಿಪ್ ಥರನೇ ಕುಡೀರಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಕುಡಿತಾ ಕುಡಿತಾ ಸ್ವಲ್ಪ ಸ್ವೀಟ್ ಥರ ಆಗುತ್ತೆ, ಚೆನ್ನಾಗಿದೆ ಟೇಸ್ಟು. ಫ್ರೆಂಡ್ಸ್, ನನ್ನ ಹಳೆ ವಿಡಿಯೋ ಮೈ ಫಸ್ಟ್ ಲಾಗ್ ಅಂತೇಳಿ ವಿಡಿಯೋ ನೋಡಿ. ಆವಾಗ ಎಷ್ಟು ಸಣ್ಣ ಇದ್ದೆ, ಈಗ ಎಷ್ಟು ದಪ್ಪ ಆಗಿದ್ದೀನಿ ಅಂತೇಳಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನನಗೆ ಯೂಟ್ಯೂಬ್ ಮಾಡ್ತೀನಿ ಅಂತ ನನಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ನಾನು ಏಪ್ರಿಲ್ ತಿಂಗಳಿಂದ ಯೂಟ್ಯೂಬ್ ಮಾಡಿರೋದು. ನನ್ನ ಫೋಟೋಸು ಅಷ್ಟಾಗಿಲ್ಲ. ನನ್ನ ಫೋನಲ್ಲಿ 1-2 ಇರಬೇಕು. ಫೋನ್ ಹೊಡೆದೋಗಿದ್ದೆ, ರೆಡಿ ಮಾಡ್ಸೋಕ್ಕೆ ಕೊಟ್ಟಿದ್ದೀನಿ. ಅದರಲ್ಲಿ ಏನಾದರೂ ಸಿಕ್ಕಿದ್ರೆ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ. ನಾನು ವೆಯ್ಟ್ ಲಾಸ್ ಮಾಡಾದ್ಮೇಲೆ ಯಾವ ರೀತಿ ಕಾಣಿಸ್ತಿದ್ದೀನಿ ಅಂತೇಳಿ ಅವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಫ್ರೆಂಡ್ಸ್, ನನ್ನ ವೀಡಿಯೋಗಳನ್ನ ಯಾರೆಲ್ಲ ನೋಡಿದ್ದೀರಾ, ನನ್ನ ವೀಡಿಯೋಗೆ ಸಬ್ಸ್ಕ್ರೈಬು, ಲೈಕು, ಶೇರು, ಕಮೆಂಟ್ ಕೊಟ್ಟು ಸಹಕರಿಸ್ಬೇಕು ಅಂತೇಳಿ ಕೋರ್ಕೊತಾ ಇದ್ದೀನಿ. ಓಕೆ ಸ್ನೇಹಿತರೆ, ಬಾಯ್.